ಅದೇ ಮೇಡಮ್, ಇವಾಗ ಪರಿಸರವಾದಿಗಳು ನೀವೆಲ್ಲ ಸೇರ್ಕೊಂಡು ಮರಗಳನ್ನ ರಕ್ಷಣೆ ಮಾಡೋದಕ್ಕೆ ಇಲ್ಲಿ ಇದು ಮಾಡ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದು ಯಾಕೆ ಈ ತರ ಇಷ್ಟೊಂದು ಮರಗಳನ್ನ ಕಡಿತಾ ಇದ್ದಾರೆ? ಈಗ ನೋಡಿ, ನಾವು ಬಂದಿರೋದು ಪರಿಸರ ಸಂರಕ್ಷಣೆ ಮಾಡೋಕ್ಕೆ. ನಾವು ಪರಿಸರಕ್ಕಾಗಿ ನಾವು ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ಇದು ನಾವು ಮಾಡೋದೇ ಪರಿಸರ ಸಂರಕ್ಷಣೆ. ಏಕೆಂದರೆ ಈಗೀಗ ಸರ್ಕಾರದವರು ಪರಿಸರ ಉಳಿಸುವಂಥ ಕೆಲಸಗಳು ಏನೂ ಮಾಡ್ತಾ ಇಲ್ಲ. ಈಗ ನೋಡಿ, ಈ ಉದಾಹರಣೆಗೆ ಈ ಕಂಟೋನ್ಮೆಂಟ್ ಕಾಲೋನಿನಲ್ಲಿ 368 ಮರಗಳನ್ನು ಕಡೆಗೆ ಹೊರಟಿದ್ದಾರೆ. ಇಲ್ಲಿ ಹೆರಿಟೇಜ್ ಮರಗಳಿದೆ, 84 ಹೆರಿಟೇಜ್ ಮರಗಳಿದೆ. ಸೊ ಅದನ್ನ ನಾವು ಉಳಿಸ್ತಾ ಇದ್ರೆ ನೋಡಿ, ಈ ಸುತ್ತಮುತ್ತ ವಸಂತ ನಗರ ಏನಿದೆ, ಕಂಟೋನ್ಮೆಂಟ್ ಏನಿದೆ, ಈ ಸುತ್ತಮುತ್ತ ವಾಯು ಮಾಲಿನ್ಯ ಆಗುತ್ತೆ. ಈಗ ಮರಗಳಿಲ್ದಿರೋ ಮಾಲಿನ್ಯ ಆಗತ್ತೆ ಅನ್ನೋದು ಸರ್ಕಾರಕ್ಕೆ ಚೆನ್ನಾಗಿ ಗೊತ್ತು, ಅಧಿಕಾರಿಗಳಿಗೆ ಚೆನ್ನಾಗಿ ಗೊತ್ತು. ಆದರೂ ಈ ಮರ ಕಡಿಯೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಸುಮ್ಮನೆ ಒಂದು ಇರಲಿ ಅಂತ ಒಂದು ಸಾರ್ವಜನಿಕರಿಗೆ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಅವರ ಆಕ್ಷೇಪಣೆ ಇದ್ದಾರೆ ಸಲ್ಲಿಸಿ ಅಂತ. ಈಗ ಇದಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಇದು ಹಿಂದೆ ಏನು ಆಕ್ಷೇಪಣೆಗಳು ಬಂದಿತ್ತು ಅದಕ್ಕಿಂತ ಹೆಚ್ಚಿಗೆ ಬಂದಿದೆ. 1500 ಆಕ್ಷೇಪಣೆಗಳು ಬಂದಿದೆ. ಅದು 20ನೇ ತಾರೀಕು ಒಂದು ಸಮಾಲೋಚನೆ ನಡೆಸೋಕ್ಕೆ ಏರ್ಪಾಡು ಮಾಡಿದ್ದಾರೆ. ನಾವು ಏನೋ ಹೇಳೋದು ಅಂದರೆ, ಮರಗಳನ್ನ ಕಡಿಲೇಬಾರ್ದು. ಈಗ 33% ಏನು ಮರಗಳನ್ನ ಉಳಿಸ್ಬೇಕು ಅಂತ ಇದೆಯೋ ಅದನ್ನು ಅವರು ಈಗಿರೋ 10%ನೇ 33% ಏರಿಕೆ ಮಾಡಿ ಮುಂದೆ ಮರ ಕಡಿಯೋಕ್ಕೆ ಯೋಚನೆ ಮಾಡಬೇಕಾಗತ್ತೆ. ಈಗಿರೋದೇ ಕಡಿಮೆ. ಈಗ ಮರಗಳು ಆಮ್ಲಜನಕ ಏನು ಕೊಡ್ತಾ ಇದೆ ಅದು ಎಷ್ಟು ಬೆಲೆ ಬಾಳುತ್ತೆ ಅಂದರೆ, ಒಂದು ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ಇದು ಸಾವಿರ ಕೋಟಿ ಅಂತ ಒಂದು ಬೆಲೆ ಬಾಳುವಂಥ ಒಂದು ಆಮ್ಲಜನಕ ಆಗುತ್ತೆ. ಆಮ್ಲಜನಕ ನಾವು ಕೊಂಡ್ಕೋಬೇಕಾ? ನಮಗೆ ಫ್ರೀಯಾಗಿ ಕೊಡ್ತಾ ಇದೆ ಮರಗಳು ಅಲ್ವಾ? ಇದು ನಿಸರ್ಗ ಅನ್ನೋದು ನಮಗೆ ಭಾಳ ಮುಖ್ಯವಾದ ಒಂದು ಜೀವನದಲ್ಲಿ ಎಲ್ರಿಗೂ ಬೇಕಾಗಿರೋವಂಥ ಒಂದು ಮುಖ್ಯವಾದ ಅಂಶ. ಅಂಥದ್ದನ್ನೇ ಹಾಳು ಹೊಟ್ಟಿದ್ದಾರೆ. ನಾವು ಈಗ ಹೇಳ್ತಾ ಇರೋದು ಅಷ್ಟೇ, ಮರಗಳನ್ನ ಕಡಿಯೋಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಮರಗಳನ್ನ ಉಳಿಸ್ಲೇಬೇಕು. ಅದು ಅಲ್ಲದೆ ಇದನ್ನು ಇನ್ನೂ ಜಾಸ್ತಿ ಅಭಿವೃದ್ಧಿ ಮಾಡಿ ಟ್ರೀ ಪಾರ್ಕ್ ಅಂತ ಮಾಡಿದ್ರೆ ಇನ್ನೂ ಒಂದು ಆಕರ್ಷಕವಾಗಿರುತ್ತೆ, ಮತ್ತು ತುಂಬ ಹಸಿರಾಗಿರುತ್ತೆ, ಜನಗಳ ಆರೋಗ್ಯ ಕಾಪಾಡುತ್ತೆ ಅನ್ನೋದು ನಮ್ಮೆಲ್ಲ ಅಭಿಪ್ರಾಯ. ಅದರಿಂದ ನಾವೆಲ್ಲ ಇವತ್ತು ಸೇರಿ ಒಂದು ಪ್ರತಿಭಟನೆ ಅಂತಲ್ಲ, ಒಂದು ಸರ್ಕಾರಕ್ಕೆ ಒಂದು ವಿಷಯನ ಮುಟ್ಟಿಸ್ತಾ ಇದ್ದೀವಿ. ಹೀಗಿದೆ, ದಯವಿಟ್ಟು ಎಚ್ಚೆತ್ಕೊಳ್ಳಿ. ಸಾರ್ವಜನಿಕರ ಆರೋಗ್ಯದ ಕಡೆ ಅವರಿಗೆ ಬೇಕಾಗಿರುವಂಥ ಏನು ಬೇಕೋ ಸಾರ್ವಜನಿಕ ಅದನ್ನು ಕೊಡೋಕ್ಕೆ ಸರ್ಕಾರ ಮುಂದಾಗಬೇಕು, ಹಾಳು ಮಾಡಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ಇದನ್ನು ನಾವು ಸರ್ಕಾರಕ್ಕೆ ಕಾದು ನೋಡೋದೇನಿಲ್ಲ. ನಾವು ಹೇಳೋದೇ ಇಷ್ಟು, ನಮಗೆ ಮರಗಳನ್ನು ಉಳಿಸಿ, ಎಲ್ಲ ಕಡೆ ಮರಗಳನ್ನು ಉಳಿಸಿ, ಯಾವ ಮರಗಳನ್ನು ಕಡಿಬಾರ್ದು. ಆ ಕಡಿಯೋಕ್ಕೆ ಮುಂಚೆ ಸಾರ್ವಜನಿಕರ ಅಭಿಪ್ರಾಯ ತಗೊಂಡು ಮಾಡಬೇಕು. ಇನ್ನೊಂದು ಏನಂದರೆ, ಸರ್ಕಾರದ ಹೊಣೆ ಏನಂದರೆ ಮರಗಳನ್ನ ಉಳಿಸೋದು, ಕಡಿಯೋದಲ್ಲ. ಬಟ್ ಯಾಕೆ ಇವರು ಕಡಿಯೋದಕ್ಕೆ ನಾವು ಪರ್ಮಿಷನ್ ಜನಗಳಿಂದ ತಗೊಳ್ತಾ ಇದ್ದಾರೆ ಅನ್ನೋದೇ ನಮ್ಗೆ ಆಶ್ಚರ್ಯ. ಅವರು ಕಡಿಯುವಂಥ ಮನಸ್ಥಿತಿ ಸರ್ಕಾರದ ಅಧಿಕಾರಿಗಳಿಗೆ ಬರಲೇಬಾರ್ದು. ಮರಗಳ ಉಳಿಸೋಕ್ಕೋಸ್ಕರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರೋದು, ಮತ್ತು ಮರಗಳು ಬೆಳೆಸೋಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರೋದು. BBMPನವರು ಅದನ್ನು ಕಾಪಾಡಬೇಕು. ಪ್ರತಿ ವರ್ಷ ಪ್ರೂನ್ ಮಾಡಬೇಕು, ಒಂದು ಒಣಗಿರೋ ಕೊಂಬೆಗಳನ್ನ ಕಟ್ ಮಾಡಬೇಕು. ಇವೆಲ್ಲ ಮಾಡಿದಾಗ ಇನ್ನೂ ಮರಗಳು ಬೆಳೆಯುತ್ತೆ, ಚೆನ್ನಾಗಿ ಬೆಳೆಯುತ್ತೆ, ಸಮೃದ್ಧಿಯಾಗಿ ಬೆಳೆಯುತ್ತೆ. ನೋಡಿ, ಮರ ಇದ್ದರೆ ಈ ಭೂಮಿನಲ್ಲಿ ಈಗ ಏನು ಅಂತರ್ಜಲ ಅನ್ನೋದಿಲ್ಲ, ಇದು ಅಂತರ್ಜಲ ಭಾಳ ಚೆನ್ನಾಗಿರೋದ್ರಿಂದ ನೋಡಿ ಎಷ್ಟು ಗ್ರೀನರಿ ಆಗಿದೆ. ಮರ ಇದ್ರೇ ಅಂತರ್ಜಲ ಇರೋದು. ಮರಗಳಿಲ್ಲ ಅಂದರೆ ಅಂತರ್ಜಲ ಖಂಡಿತ ಇರಲ್ಲ. ನಮಗೆ ಆವಾಗ ವಾಯುನು ಗಾಳಿಗೂ ನಮಗೆ ಆಮ್ಲಜನಕ ಕೊರತೆ ಆಗುತ್ತೆ, ನೀರಿನ ಕೊರತೆ ಆಗುತ್ತೆ, ಎಲ್ಲ ಕೊರತೆ ಆಗುತ್ತೆ. ಇರೋದೇ ನೀರು ಗಾಳಿ ಜನಗಳಿಗೆ ಬದುಕೋಕ್ಕೆ. ಅದರಿಂದ ನಾವು ಹೇಳೋದಿಷ್ಟೇ, ಸರ್ಕಾರ ಈಗಲಾದ್ರೂ ಅವ್ರು ಏನು ಥಾಟ್ಸ್ ಇದೆಯಾ, ಏನು ಯೋಚನೆಗಳಿದೆಯೋ ಅದನ್ನೆಲ್ಲ ಒತ್ತಿ ಜನಗಳಿಗೆ ಗಾಳಿ, ಬೆಳಕು ಮತ್ತು ಇದು ನೀರು ಎಲ್ಲ ಶುದ್ಧವಾದ ಜನಗಳಿಗೆ ಒದಗಿಸ್ಬೇಕು ಅಂತ ಸರ್ಕಾರ ಯೋಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕು ಹೊರತಾಗಿ ಅಭಿವೃದ್ಧಿ ಅಂದರೆ ಏನು? ಅಭಿವೃದ್ಧಿ ಬರೀ ಕಟ್ಟಡ ಕಟ್ಕೊಂಡು ರಸ್ತೆಗಳ ಅಗಲ ಮಾಡಿಕೊಂಡು ಅದೆಲ್ಲ ಮಾಡ್ತಾ ಇದ್ರೆ ಜನಗಳಿಗೆ ಖಂಡಿತ ಅವರ ಆರೋಗ್ಯ ಕೆಡುತ್ತೆ. ಆಮೇಲೆ ಎಲ್ಲ ಇದ್ರೂ ಮನುಷ್ಯರಿಗೆ ಮನಃಶಾಂತಿ ಇರಲ್ಲ. ನಾಗರಿಕರಿಗೆ ಏನು ಬೇಕೋ ಅದನ್ನು ಕೊಡಬೇಕು ಅನ್ನೋದು ಸರ್ಕಾರದಲ್ಲಿ ನಾವು ಕಳಕಳಿಯಿಂದ ಕೇಳ್ಕೊಳ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.